ರಾಜ್ಯದಲ್ಲಿನ ವಾಣಿಜ್ಯ ಅಡುಗೆ ಅನಿಲ ಆಟೋ ಎಲ್ಪಿಜಿ ಸಮಸ್ಯೆಗಳು ಮುಂದುವರೆದಿದ್ದು ಜನ ಪರದಾಡ್ತಿದ್ದಾರೆ. ಇದೇ ವಿಚಾರವಾಗಿ ಇವತ್ತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಗಾಂಧಿನಗರದ ಖಾಸಗಿ ಹೋಟೆಲ್ನಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸಚಿವರು ಸುದ್ದಿಗೋಷ್ಠಿ ನಡೆಸಲಿದ್ದು ಮಹತ್ವದ ವಿಷಯಗಳ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ. ರಾಜ್ಯಾದ್ಯಂತ ಕೆಲವು ದಿನಗಳಿಂದ ಆಟೋ ಎಲ್ಪಿಜಿ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಬಂದೊದಗಿದೆ. ಈ ಬಗ್ಗೆ ಆಟೋ ಚಾಲಕರೇ ಸಚಿವರನ್ನ ಭೇಟಿಯಾಗಿ ಅಹವಾಲು ತೋಡ್ಕೊಂಡಿದ್ದು ಈ ವಿಚಾರವಾಗಿ ಸಚಿವರು ಯಾವ ನಿರ್ಧಾರ ಕೈಗೊಂಡಿದ್ದಾರೆ ಕಾದು ನೋಡಬೇಕಾಗಿದೆ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದು ಗ್ರಾಹಕರು ಹೈರಾಣಾಗಿದ್ದಾರೆ. ಗ್ಯಾಸ್ ಏಜೆನ್ಸಿ ಕಚೇರಿ ಹಾಗೂ ಗೋಡೌನ್ಗೆ ಮುತ್ತಿಗೆ ಹಾಕಿ ಗ್ರಾಹಕರು ಕಿಡಿಕಾರಿದ್ದಾರೆ. ಇಂದಿನಿಂದಲೂ ಕೂಡ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಮಾಡ್ತಾ ಇಲ್ಲ. ಈಗ ಯುದ್ಧದ ನೆಪ ಹೇಳಿ ಮತ್ತಷ್ಟು ವಿಳಂಬ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಗ್ರಾಹಕರ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ವಾಗ್ವಾದ ಮಾಡಿದ್ದು ಏಜೆನ್ಸಿ ಬದಲಾಯಿಸುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆ ಮುಗಿತಾ ಇದ್ದಂತೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಮೊದಲು ನಿಗದಿಯಾಗಿದ್ದಂಥ ದಾವಣಗೆರೆಯ ಹರಿಹರ ಪ್ರವಾಸ ಕೈಬಿಟ್ಟು ಇಂದು ದೆಹಲಿಗೆ ತೆರಳುತ್ತಾ ಇರುವಂಥ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿವಿಧ ಸಚಿವರನ್ನ ಭೇಟಿಯಾಗಲಿದ್ದಾರೆ. ಜೊತೆಗೆ ಮಧ್ಯಾಹ್ನ ನಡೆಯಲಿರುವಂಥ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ಇಂದು ರಾತ್ರಿನೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆ ಹೈಕಮಾಂಡ್ ಜೊತೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ವರಿಷ್ಠರ ಜೊತೆಗೆ ಚರ್ಚಿಸುವ ಸಾಧ್ಯತೆ ಇದೆ. ಹೀಗಾಗಿ ಸಚಿವಾಕಾಂಕ್ಷಿಗಳಿಗೆ ಮಂತ್ರಿ ಆಗೋ ಕನಸು ಮತ್ತೆ ಚಿಗುರೊಡೆದಿದೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆ ನಿರ್ಣಯ ಕೈಗೊಳ್ಳಬಹುದೆಂದು ಈಗ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಇನ್ನೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಭರ್ಜರಿ ಮತದಾನ ನಡೆದಿದೆ. 68.43% ಮತದಾನ ಆಗಿದೆ. ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಸೇರಿರುವಂಥದ್ದು. ಮತದಾನದ ಬಳಿಕ ಡಿಆರ್ಆರ್ ಶಾಲೆಯಲ್ಲಿ ಸ್ಥಾಪಿಸಿದಂಥ ಸ್ಟ್ರಾಂಗ್ ರೂಮ್ಗೆ ಇವಿಎಂ ಮೆಷಿನ್ಗಳನ್ನು ವರ್ಗಾಯಿಸಲಾಗಿದ್ದು 25 ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆಯಲ್ಲಿ ಭದ್ರವಾಗಿದೆ. ಇನ್ನು ಮೇ 4ರಂದು ಫಲಿತಾಂಶ ಪ್ರಕಟ ಆಗುತ್ತೆ. ಹಾಗೆ ಬಾಗಲಕೋಟೆ ಚುನಾವಣೆಯಲ್ಲೂ ಕೂಡ 68.74% ಮತದಾನ ನಡೆದಿದೆ. 322 ಮತಗಟ್ಟೆಗಳ ಮೂಲಕ ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಇವಿಎಂ ಮೆಷಿನ್ಗಳಲ್ಲಿ ಭದ್ರವಾಗಿರುವಂತೆ ಈ ಅಭ್ಯರ್ಥಿಗಳ ಫಲಿತಾಂಶದ ಭವಿಷ್ಯ ಮೇ 4ಕ್ಕೆ ಹೊರಬೀಳುತ್ತೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ 86% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 13% ಫಲಿತಾಂಶ ಹೆಚ್ಚಳವಾಗಿದೆ. ಎಂದಿನಂತೆ ಈ ವರ್ಷವೂ ವಿದ್ಯಾರ್ಥಿನಿಯರು ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿ ಪಾಸ್ಗೆ ಕನಿಷ್ಠ ಅಂಕ 33% ನಿಗದಿ ಮಾಡಲಾಗಿತ್ತು. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿಯ ಭೌತಿಕ ಅಂಕಪಟ್ಟಿ ನೀಡುವಂಥ ಕ್ರಮ ಈ ವರ್ಷವೇ ಕೊನೆಯಾಗಲಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಅಂಕಪಟ್ಟಿ ರಾಷ್ಟ್ರೀಯ ಶೈಕ್ಷಣಿಕ ದಾಖಲೆ ಕೋಶ ಅಂದರೆ ಡಿಜಿಲಾಕರ್ ಮಾತ್ರ ಲಭ್ಯವಾಗಲಿದ್ದು ಮುದ್ರಿತ ಅಂಕಪಟ್ಟಿ ನೀಡುವಂಥ ಪದ್ಧತಿ ಇತಿಹಾಸದ ಪುಟ ಸೇರಲಿದೆ. ಈ ವರ್ಷ ದ್ವಿತೀಯ ಪಿಯು ಅಂಕಪಟ್ಟಿಗೆ ಶುಲ್ಕ ಸಂಗ್ರಹಿಸಿರುವಂಥ ಹಿನ್ನೆಲೆಯಲ್ಲಿ ಡಿಜಿಲಾಕರ್ ಜೊತೆಗೆ ಭೌತಿಕ ಅಂಕಪಟ್ಟಿಯನ್ನು ಕೂಡ ನೀಡಲಾಗ್ತಾ ಇದೆ. ಆದರೆ ಮುಂದಿನ ವರ್ಷದಿಂದ ಎನ್ಎಡಿ ಡಿಜಿಲಾಕರ್ನಲ್ಲಿ ಮಾತ್ರ ದ್ವಿತೀಯ ಪಿಯು ಅಂಕಪಟ್ಟಿ ಸಿಗಲಿದೆ. ಈ ಅಂಕಪಟ್ಟಿಯಲ್ಲಿ ವಿದ್ಯಾರ್ಥಿಗಳ ಭಾವಚಿತ್ರ ಸಹ ಇರಲಿದೆ. ಪಿಯು ರಿಸಲ್ಟ್ ದಿನವೇ ವಿದ್ಯಾರ್ಥಿನಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರೋ ಘಟನೆ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನೋರಾಯನಪಾಳ್ಯದಲ್ಲಿ ನಡೆದಿದೆ. ಅನುಮಾನಾಸ್ಪದ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿ ತನುಶ್ರೀಯ ಮೃತದೇಹ ಪತ್ತೆಯಾಗಿದ್ದು ಪಿಯುಸಿಯಲ್ಲಿ ಫೇಲ್ ಆಗಿರೋದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪೊಲೀಸರಿಗೆ ತಾಯಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ತಾಯಿಯ ಮೇಲೆ ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದು ಘಟನೆಯಾಗಿ 8 ತಾಸಾದರೂ ಪೊಲೀಸರಿಗೆ ಮಾಹಿತಿ ಕೊಟ್ಟಿಲ್ಲ. 4-5 ಯುವಕರ ಸಹಾಯದಿಂದ ಮೃತದೇಹವನ್ನು ತಾಯಿ ಆಶಾ ಇಳಿಸಿದ್ದಾರೆ. ತಾಯಿನೇ ಮಗಳನ್ನ ಕೊಲೆ ಮಾಡಿ ನೇಣು ಹಾಕಿರೋದು ಅಂತ ಸಂಬಂಧಿಕರು ಆರೋಪ ಮಾಡಿದ್ದಾರೆ. ನಾನು ಹೆಣ್ಮಗುವಿಗೆ ಬಂದು ಮಾವ ಆಗಬೇಕು, ಒಂದು ಅಫೇರ್ ಇಟ್ಕೊಂಡಿದ್ದ ಕಾರಣ ಅವನು ಕುಡಿದು ಅವನು ಒಂಥರ ಸತ್ತೋದ. ಇನ್ನೊಬ್ಬನ ಜೊತೆಯಲ್ಲಿ ವಾಸ ಇದ್ಲು. ಅದಾದಮೇಲೆ ಇನ್ನೊಬ್ಬನ ಜೊತೆಯಲ್ಲಿ ಇವಳು ಅಫೇರ್ ಇಟ್ಕೊಂಡಿದ್ಲು. ಹಂಗಾಗಿ ನನ್ನ ಅನಿಸುತ್ತೆ ಈ ಮಗು ಸಾಯೋದಕ್ಕೆ ಕಾರಣ ಈಕೆ ತಾಯಿನೇ ಅಂತ ಅನಿಸ್ತಾರೆ. ಧೈರ್ಯದ ಮಗು ಸಾಯೋದಕ್ಕೆ ಕಾರಣ ಇಲ್ಲ. ಅವಳು ಸಾಯೋದಕ್ಕೆ ಮುಂಚೆ ಅವಳ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಮಾತಾಡಿದ್ದಾಳೆ. ಹಾಗಾಗಿ ಆ ಹುಡುಗಿ ಸಾಯೋದಕ್ಕೆ ಕಾರಣ ಇಲ್ಲ. ಬಟ್ ನನಗೇನು ಅನಿಸುತ್ತೆ, ಈಕೆ ತಾಯಿನೂ ಮತ್ತು ಈಕೆ ಜೊತೆಯಲ್ಲಿರೋ ಯಾರೋ ಈಕೆಗೆ ಮಿಸ್ಯೂಸ್ ಮಾಡಿಕೊಂಡು ಮರ್ಡ್ರ್ ಮಾಡಿ ನೇತಾಕಿ ತಂದು ವಾಪಸ್ ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ಇನ್ನೊಂದು ಏನಂದರೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಾಗಲಿ ಹ್ಯಾಂಗ್ ಮಾಡ್ಕೊಂಡಾಗಲಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ.
ಇನ್ನೊಂದು ಏನಂದರೆ ಪೊಲೀಸವ್ರಿಗೆ ಯಾವುದೇ ಒಂದು ರೀಸನ್ ತಿಳಿಸಿದ್ರೆ ತಗೊಂಬಂದು ಎಲ್ಲ ಹಾಸ್ಪಿಟಲ್ ಇಟ್ಕೊಂಡಿದ್ದು. ಇವತ್ತು ನಿನ್ನೆ 3:30 ಹಂಗೆ ರಿಸಲ್ಟ್ ಬಂದಿದ್ದಲ್ಲ, ಸೆಕೆಂಡ್ PU ರಿಸಲ್ಟು. ಸೊ ರಿಸಲ್ಟ್ ಬಂದಿದ್ದ ಕಾರಣಕ್ಕೆ ರಿಸಲ್ಟ್ ಬಂದ್ರಿಂದ ಅವರು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾಳೆ. ಸೊ ಫೇಲ್ ಆಗಿರೋದ್ರಿಂದ ಅವರು ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಫೇಲ್ ಆಗಿದ್ದಕ್ಕೆ ಅವಳು ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ ಮಾಡಿದ್ದಾಳೆ ಅಂತ. ಸೊ ಇದು ಏನಂದರೆ ನಮಗೆ ಅನುಮಾನ ಇದೆ, ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳ ಇಲ್ಲ ಅವಳು ಫೋರ್ಸಾಗಿ ಹ್ಯಾಂಗ್ ಮಾಡಿದ್ದಾರಾ ಅಂತ. ಯಾಕಂದರೆ ಅವಳು ಆ ಥರ ಹುಡುಗಿ ಅಲ್ಲ, ಹ್ಯಾಂಗ್ ಮಾಡ್ಕೊಳ್ಳೋ ಹುಡುಗಿ ಅಲ್ಲ ಅವಳು, ಸ್ಟ್ರಾಂಗ್ ಗರ್ಲ್. ಆ ಥರ ಅವಳು ಹ್ಯಾಂಗ್ ಮಾಡ್ಕೊಳ್ಳೋರಿಲ್ಲ. ಸೊ ನನಗೆ ಅನುಮಾನ ಇದೆ. ಅನುಮಾನ ಅಂದರೆ ಅವ್ರಿಗೆ ಯಾರಾದರೂ ಫೋರ್ಸ್ ಮಾಡಿ ಹಂಗೆ ಮಾಡಿಸಿರ್ಬೇಕು ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ಒಂದು ಸಬ್ಜೆಕ್ಟ್ಗೆ ಫೇಲ್ ಆಗಿ, ಯಾಕಂದರೆ ನಾವೆಲ್ಲ ಇದ್ದೀವಿ, ಸಪೋರ್ಟ್ ಮಾಡ್ತೀವಿ. ಸೊ ಅಟೆಂಡ್ ಮಾಡಿಸ್ಬೋದು. ಸೊ ಸೂಸೈಡ್ ಮಾಡೋಷ್ಟು ಮನೆಯಲ್ಲಿ ಬಂದು ಅವ್ರ ಅಮ್ಮ ಇದ್ದಾರೆ, ಅವರಿಗೆ ಅವ್ರ ತಮ್ಮ ಒಬ್ಬ ಇದ್ದಾನೆ. ಅವರಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಅವರು ಓದಿಸ್ತಾರೆ. ಇವತ್ತು ನಿನ್ನೆ 3:30 ಹಂಗೆ ರಾಯಚೂರಿನ ಸಿರವಾರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸುರೇಶ್ ಶೆಟ್ಟಿ ಲೋಕಾಯುಕ್ತರ ಟ್ರ್ಯಾಪ್ಗೆ ಬಿದ್ದ ಮುಖ್ಯಾಧಿಕಾರಿಯಾಗಿದ್ದಾರೆ. ಈ ಖಾತಾ ಮಾಡೋಕೆ 2 ಲಕ್ಷ ರೂಪಾಯಿ ಲಂಚ ನೀಡುವಂತೆ ರಾಘವೇಂದ್ರ ರೆಡ್ಡಿ ಅನ್ನೋರಿಗೆ ಮುಖ್ಯಾಧಿಕಾರಿ ಬೇಡಿಕೆ ಇಟ್ಟಿದ್ರು. ಮುಂಗಡವಾಗಿ 1 ಲಕ್ಷ ರೂಪಾಯಿ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇನ್ನು ಹಣ ಪಡೆಯುವಾಗ ಲೋಕ ಬಲೆಯಿಂದ ಎಸ್ಕೇಪ್ ಆಗೋಕೆ ಸುರೇಶ್ ಶೆಟ್ಟಿ ಯತ್ನ ಕೂಡ ಮಾಡಿದ್ದಾರೆ. ಆದರೂ ಚೇಸ್ ಮಾಡಿ ಸುರೇಶ್ ಶೆಟ್ಟಿಯನ್ನ ಹಿಡಿದಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ. ಚಿಪ್ಸ್ ತೆಗೆದುಕೊಳ್ಳಲಿಕ್ಕೆ ಬೇಕರಿಗೆ ಹೋದಂಥ ವ್ಯಕ್ತಿ ಬೇಕರಿ ಮಾಲೀಕರಾದಂಥ ವೃದ್ಧ ದಂಪತಿ ಮೇಲೆ ಹಲ್ಲೆಯನ್ನು ಮಾಡಿರುವಂಥ ಘಟನೆ ಬೆಂಗಳೂರಿನ ಹೆಬ್ಬಾಳ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ವೃದ್ಧ ದಂಪತಿ ಕಳೆದ ಕೆಲ ವರ್ಷಗಳಿಂದ ಬೇಕರಿ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದು, ಶ್ರೀನಿವಾಸ್ ಎಂಬ ಗ್ರಾಹಕ ಆಗಾಗ ಬೇಕರಿಗೆ ಬಂದು ಕಿರಿಕಿರಿ ಮಾಡಿ ಜಗಳವನ್ನು ಆಡ್ತಾ ಇದ್ದಂತೆ. ನಿನ್ನೆ ದಂಪತಿ ಇದ್ದಾಗ ಬೇಕರಿಗೆ ಹೋಗಿದ್ದಂಥ ಶ್ರೀನಿವಾಸ್ ಚಿಪ್ಸ್ ಮತ್ತು ವಾಟರ್ ಬಾಟಲ್ ತೆಗೆದುಕೊಂಡು ದುಡ್ಡನ್ನು ಕೊಟ್ಟಿಲ್ಲ. ದುಡ್ಡು ಕೇಳಿದರೆ ಜಗಳ ಮಾಡಿ ಹಲ್ಲೆಯನ್ನು ಮಾಡಿದ್ದಾನೆ. ಗಲಾಟೆಯ ದೃಶ್ಯ CCTVಯಲ್ಲಿ ಸೆರೆಯಾಗಿದ್ದು, ಘಟನೆಯ ಸಂಬಂಧ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನಿಮಿಷದ್ದು ಸಾಲ ಕೇಳೋಣ ಕೊಟ್ಟಿಲ್ಲ, ಐಟಮ್ ತಗೊಂಡಿದ್ದಾರೆ. ಆಮೇಲೆ ಅವನು ಕೇಳಿದ್ರು ಏನು ಶಬ್ದ ಬೈದು ನಮ್ಗೆ ಕೂಡ ನಾನು ಇದೇ ಊರು ಇದೇ ಹಾಗೆ ಹೀಗೆ ಅಂತ ಇದು ಮಾಡಿ ಅವಾಗ ಬಿಟ್ಟು ಬಾಟ್ಲ ಇಟ್ಟು ಬಂದಿರೋದು. ಬಾಟ್ಲ ನಾನು 10 ಬಳಿಕ ಬಾಟ್ಲ ಬಂದ್ಬಿಟ್ಟು ಓಡೋಗ್ಬಿಟ್ಟಿದ್ದೆ. ಈ ಸುಮಾರು ಸತಿ ಸರ್ ಆಗಿದೆ. ನಾನು ಬಂದ್ಬಿಟ್ಟು ಈಗ ಏಟಾಗಿಲ್ಲಲ್ಲ, ಆ ಥರ ಇದು ಮಾಡೋಕ್ಕಾಗಿಲ್ಲ. ಏಟಿರೋದು ಅಮೆರಿಕದ ಹಾಸ್ಪಿಟ್ಲಿಗೆ ಹೋದರೆ ನಾನು ಕಂಪ್ಲೇಂಟ್ ಮಾಡಿದ್ದೆ. ನಮ್ಮ ಹೆಂಡತಿಗೆ ಆದರೆ ಹೆಂಡತಿ ದೊಡ್ಡ ಯಾವುದಿಲ್ಲ ನನಗೆ ಸಂಸಾರ ನಮಗೆ ಅವ್ರಿಗೆ ಬಡ ಅನ್ಸ್ಕೊಂಡಿದ್ದೀವಿ. ಏನು ಜೀವನ ಮಾಡ್ಕೊಂಡಿದ್ದೀವಿ ಅದನ್ನು ಕೇರಳ ಮೂಲದ ಬಾಲಕಿ ನಾಪತ್ತೆ ಕೇಸ್ ಸಂಬಂಧ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಮಾಣಿಕ್ಯಧಾರ ಬಳಿ ಬಾಲಕಿ ನಾಪತ್ತೆಯಾಗಿದ್ದು, ಸದ್ಯ ಬಾಲಕಿ ಶ್ರೀನಂದ ನಾಪತ್ತೆ ಬಗ್ಗೆ ಕೇರಳ ಪೊಲೀಸರ ತಂಡ ರಾಜ್ಯಕ್ಕೆ ಆಗಮಿಸಿದೆ. ಬಾಲಕಿ ನಾಪತ್ತೆ ಆದ ಸ್ಥಳದಿಂದ ತನಿಖೆ ಆರಂಭ ಮಾಡಿದ್ದಾರೆ. ಬಾಲಕಿ ನಾಪತ್ತೆ ಬಗ್ಗೆ ಸ್ಥಳೀಯ ಪೊಲೀಸರಿಂದ ಕೇರಳ ಪೊಲೀಸರು ಮಾಹಿತಿ ಪಡ್ಕೊಂಡಿದ್ದು, ಬಾಲಕಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಜಮೀನು ವಿಚಾರಕ್ಕೆ ಮಾರಾಮಾರಿಯಾಗಿ ವ್ಯಕ್ತಿಯನ್ನು ಭೀಕರವಾಗಿ ಕೊಲೆಗೈದಿದ್ದಂಥ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಆರೋಪಿಗಳ ಮನೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾವಿನಮಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜಮೀನು ವಿಚಾರಕ್ಕೆ ಹನುಮಂತರಾಯ ಸಹೋದರನ ಮಗ ಪರಮೇಶ್ ಗಿಂಡಿಯ ಕೊಲೆಯಾಗಿತ್ತು. ಇದೇ ಕಾರಣಕ್ಕೆ ಕೊಲೆ ಆರೋಪಿ ಹನುಮಂತರಾಯ ಹಾಗೂ ಮಕ್ಕಳಿಗೆ ಸೇರಿದಂಥ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಕೊಲೆಯಾದಂಥ ಪರಮೇಶ್ವರ್ ಕುಟುಂಬಸ್ಥರೇ ಬೆಂಕಿ ಹಚ್ಚಿರುವಂಥ ಆರೋಪ ಕೇಳಿಬಂದಿದ್ದು, ಕೆಂಬಾವಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂಥ ಆರೋಪಿಯನ್ನ ಬೆಂಗಳೂರಿನ ಡಿಜೆ ಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಶಿವಾಜಿನಗರದ ಸೈಯದ್ ಸಜ್ಜದ್ ಬಂಧಿತ ಆರೋಪಿ. ಡಿಜೆ ಹಳ್ಳಿ ಠಾಣೆ ವ್ಯಾಪ್ತಿಯ ಅಂಬೇಡ್ಕರ್ ಕಾಲೇಜು ಬಳಿ ಡ್ರಗ್ ಮಾರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಧಿತನಿಂದ 1 kg 100 ಗ್ರಾಂ ಕೊಕೇನ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಘಟನೆಯ ಸಂಬಂಧ ಡಿಜೆ ಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿಯಲ್ಲಿ ಅಬಕಾರಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸುರಪುರ ತಾಲೂಕಿನ ಪರಸನಹಳ್ಳಿ ಗ್ರಾಮದ ನಿವಾಸಿ ಬಸವರಾಜ್ ಬೆಳ್ಳಿ ಜಮೀನಿನಲ್ಲಿ ಬೆಳೆದಿದ್ದ 30 ಗಾಂಜಾ ಗಿಡವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾರಾಟ ಮಾಡೋ ಉದ್ದೇಶದಿಂದ ಅಕ್ರಮವಾಗಿ ಒಟ್ಟು 30 ಗಾಂಜಾ ಗಿಡ ಬೆಳೆಸಿರೋ ಮಾಹಿತಿ ಮೇರೆಗೆ ಅಬಕಾರಿ ಉಪ ಅಧೀಕ್ಷಕ ಹರ್ಷರಾಜ್ ಕೇದಾರನಾಥ್ ನೇತೃತ್ವದ ತಂಡ ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಬಸವರಾಜ್ನನ್ನ ಬಂಧಿಸಿದ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಂಧಿತರಿಂದ 4 kg 900 ಗ್ರಾಂ ತೂಕದ 30 ಹಸಿ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದಿದ್ದಾರೆ.
ದೇಶದಾದ್ಯಂತ IPL ಜ್ವರ ಜೋರಾಗಿದ್ದು ಕ್ರಿಕೆಟ್ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಕ್ರಿಕೆಟ್ ಬೆಟ್ಟಿಂಗ್ ಕುಳಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ 5.50 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿರುವುದಾಗಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಳೆ ಹುಬ್ಬಳ್ಳಿ ಠಾಣೆ ಸೇರಿದಂತೆ ವಿವಿಧೆಡೆ 5 ಪ್ರಕರಣ ದಾಖಲಾಗಿದ್ದು ಬೆಟ್ಟಿಂಗಿಗೆ ಇಡಲಾಗಿದ್ದಂತ 5.50 ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಂಡಿದ್ದಾರೆ. ಅಕ್ರಮವಾಗಿ ಸಾರ್ವಜನಿಕ ಜಾಗ ಕಬಳಿಕೆ ಮಾಡಿಕೊಂಡಿದ್ದವರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಜಿಬಿಎ ಜಾಗದಲ್ಲಿ ಅಕ್ರಮವಾಗಿ ಮರಳು, ಕಲ್ಲು ಸೇರಿದ ಇತರೆ ವಸ್ತುಗಳ ದಾಸ್ತಾನು ಮಾಡಲಾಗಿತ್ತು. ಮಂಜುನಾಥನಗರ ಫ್ಲೈಓವರ್ ತಳಭಾಗದ ಜಾಗ ಅಕ್ರಮವಾಗಿ ವಾಣಿಜ್ಯ ವ್ಯವಹಾರಕ್ಕೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಈ ಬಗ್ಗೆ ತೆರವು ಮಾಡುವಂತೆ ಹಲವು ಬಾರಿ ನೋಟಿಸ್ ಕೂಡ ಕೊಡಲಾಗಿತ್ತು. ಆದರೂ ತೆರವು ಮಾಡಿರಲಿಲ್ಲ. ಹೀಗಾಗಿ ಜಿಬಿಎ ಅಧಿಕಾರಿಗಳು ತಡರಾತ್ರಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಏನ್ರಿ ಗುರುಗಳೇ ಸಾಹೇಬ್ರು ಏನ್ರಿ ಗುರುಗಳೇ ಸಾಹೇಬ್ರು ತೋಟದಲ್ಲಿ ಮಹಿಳೆಯ ಸರ ಕದ್ದು ಪರಾರಿಯಾಗಿದ್ದಂಥ ಆರೋಪಿಯನ್ನ ಶ್ರೀನಿವಾಸಪುರ ಪೊಲೀಸರು ಬಂಧಿಸಿದ್ದಾರೆ. ಪ್ರೇಮ್ ಕುಮಾರ್ ಬಂಧಿತ ಆರೋಪಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಶ್ರಾವಣಿ ಎಂಬಾಕೆ ಕೆಲಸ ಮುಗಿಸಿ ವಾಪಸ್ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಯುವಕನೊಬ್ಬ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದ. ಇದೀಗ ಆರೋಪಿಯನ್ನ ಕೋಲಾರ ನಗರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 5 ಲಕ್ಷ ಮೌಲ್ಯದ 36.6 ಗ್ರಾಂ ಚಿನ್ನದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಹಿಳೆಯ ಸರ ಕದ್ದಿದ್ದಂಥ ಆರೋಪಿಯನ್ನ ಬಂಧಿಸಲಾಗಿದೆ. ಆತನಿಂದ 5 ಲಕ್ಷ ಮೌಲ್ಯದ 36.60 ಮೌಲ್ಯದ ಗ್ರಾಮ್ ಅಂದರೆ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿರುವಂಥದ್ದು. ಸರ ಕದ್ದು ಪರಾರಿಯಾಗಿದ್ದ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಶ್ರಾವಣಿ ಎಂಬಾಕೆ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಯುವಕ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದ. ಇದೀಗ ಆರೋಪಿ ಸಿಕ್ಕಿ ಬಿದ್ದಿದ್ದಾನೆ ಪೊಲೀಸರ ಕೈಗೆ. ಕಾರು ಲಾರಿ ಮುಖಾಮುಖಿ ಡಿಕ್ಕಿಯಾಗಿ ಕಾರಿನ ಚಾಲಕ ಸೇರಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದ ಬಳಿ ಘಟನೆ ನಡೆದಿದೆ. ಕಾರಿನ ಚಾಲಕ ನಾಗರಾಜ್, ಅನಿತಾ ಮೃತ ದುರ್ದೈವಿಗಳು. ಕಾರಿನಲ್ಲಿದ್ದ 2 ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಾಳುಗಳನ್ನು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದ್ದು ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಂತ 2 ಆರೋಪಿಗಳ ವಿರುದ್ಧ ಮಂಗಳೂರು ಪೊಲೀಸ್ ಕಮಿಷನರ್ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಕುಶಾಲನಗರ ಸುಲೈಮಾನ್ ಎಂಬಾತ ಅಪಹರಣ, ಹಲ್ಲೆ, ಅತ್ಯಾಚಾರ ಸೇರಿದಂತೆ 307 ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಇದರಲ್ಲಿ ಕೆಲವು ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದಾನೆ. ಸಂಶುದ್ದೀನ್ ಮೃತದೇಹವನ್ನು ಕಲ್ಲುಗಳಿಂದ ಕಟ್ಟಿ ನೀರಿನಲ್ಲಿ ಮುಳುಗಿಸಿ ಸಾಕ್ಷ್ಯಗಳ ನಾಶ ಮಾಡಿದ. ಬಳಿಕ ಹೆಸರು ಬದಲಿಸಿ ಶೇಖ್ ಮೊಹಮ್ಮದ್ ಸಾದಿಕ್ ಹೆಸರಿನಲ್ಲಿ ಪಾಸ್ಪೋರ್ಟ್ ಮಾಡಿ ವಿದೇಶಕ್ಕೆ ಪರಾರಿಯಾಗಿದ್ದ. ಈತನ ಪತ್ತೆಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೊಡಲಾಗಿದೆ. ಗ್ರಾಹಕರಿಗೆ ಎಕ್ಸ್ಪೈರ್ ಆಗಿರುವ ಬಿಸ್ಕೆಟ್ ಮಾರಾಟ ಮಾಡಿರೋ ಘಟನೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ನಡೆದಿದೆ. ಮಕ್ಕಳಿಗೆ ಅಂತ ತೆಗೆದುಕೊಂಡು ಹೋಗಿರೋ ಪಾರ್ಲೇಜಿ, ಮೊನೊಕಾ, ಸಿಕ್ಸರ್ ಬಿಸ್ಕೆಟ್ ಅವಧಿ ಮುಗಿದ್ರೂ ಮಾರಾಟ ಮಾಡ್ತಾ ಇದ್ದಾರೆ. ಪುಟ್ಟ ಮಕ್ಕಳು ಬಿಸ್ಕೆಟ್ ತಿಂದು ಅನಾರೋಗ್ಯಕ್ಕೆ ತುತ್ತಾದರೆ ಯಾರು ಹೊಣೆ? ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಿರಾಣಿ ಶಾಪ್ ಮಾಲೀಕನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನೂ ಏನೇನದೋ ಏನೋ ಟಿಕೆಟ್ ಮಕ್ಕಳಿಗೆ ಏನಾರ ಆದ್ರೆ ಯಾರು ತೊಂದರೆ? ಮಕ್ಕಳಿಗೆ ಅಂತೇಳಿ ತೊಗೊಂಡು ಹೋಗಿರ್ತೇವೆ ನಾವು. ಅದನ್ನು ನೀವು ನೋಡಬೇಕು.
ನೀವು ನೋಡಿ ಇಲ್ಲಿ ಇಡ್ರಿ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಇನ್ನೂ ಏನೇನದು ಏನೋ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕಿ ನಕಲಿ ವಾಟ್ಸಪ್ ಖಾತೆ ಸೃಷ್ಟಿಯಾಗಿದೆ. ಪ್ರಿಯಾಂಕಾ ಎಂ ಅವರ ಫೋಟೋ ಬಳಸಿಕೊಂಡು ಜನರಿಗೆ ವಂಚಿಸಿದ ಪ್ರಕರಣ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಅಪರಿಚಿತ ವ್ಯಕ್ತಿಯೊಬ್ಬನಿಂದ ಕೃತ್ಯ ನಡೆದಿದೆ. 2 ಮೊಬೈಲ್ ನಂಬರ್ಗಳಿಂದ ಹಲವಾರು ಜನರನ್ನು ವಾಟ್ಸಪ್ ಮೂಲಕ ಸಂಪರ್ಕಿಸಿ ಹಣ ಪಡೆದು ವಂಚಿಸಲಾಗಿದೆ. ಈ ಕುರಿತು NWKSRTC ಸಂಸ್ಥೆ ಸಿಬ್ಬಂದಿ ಜಗದೀಶ್ ಎಂಬುವರು ನೀಡಿದಂಥ ದೂರನ್ನು ಆಧರಿಸಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ನಕಲಿ ವಾಟ್ಸಪ್ ಖಾತೆ ಹಲವರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಿ ನಕಲಿ ಖಾತೆಯನ್ನು ಬಳಕೆ ಮಾಡಲಾಗಿತ್ತು, ಸೃಷ್ಟಿ ಮಾಡಲಾಗಿತ್ತು. ಪ್ರಿಯಾಂಕಾ ಎಂ ಅವರ ಫೋಟೋ ಬಳಸಿಕೊಂಡು ಜನರಿಗೆ ವಂಚಿಸಿದ ಪ್ರಕರಣ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಅಪರಿಚಿತ ವ್ಯಕ್ತಿಯೊಬ್ಬನಿಂದ ಕೃತ್ಯ ನಡೆದಿರುವಂಥದ್ದು. 2 ಮೊಬೈಲ್ ನಂಬರ್ಗಳಿಂದ ಹಲವಾರು ಜನರನ್ನು ವಾಟ್ಸಪ್ ಮೂಲಕ ಸಂಪರ್ಕಿಸಿ ಹಣವನ್ನು ಪಡೆದು ವಂಚನೆ ಮಾಡಲಾಗಿದೆ. ಈ ಕುರಿತು NWKSRTC ಸಂಸ್ಥೆ ಸಿಬ್ಬಂದಿ ಜಗದೀಶ್ ಎಂಬುವರು ನೀಡಿದ ದೂರನ್ನು ಆಧರಿಸಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿಯಿಂದ ನಡೀತಾ ಇದ್ದ ಅಹೋರಾತ್ರಿ ಹೋರಾಟ ಅಂತ್ಯವಾಗಿದೆ. ಎಸಿ ಬಿನಾಯ್ ಅವರ ಸಂಧಾನದಿಂದ 2 ದಿನದ ಹೋರಾಟವನ್ನು ಪ್ರತಿಭಟನಾಕಾರರು ಅಂತ್ಯಗೊಳಿಸಿದ್ದಾರೆ. ಜಿಲ್ಲಾಧಿಕಾರಿ ತಹಶೀಲ್ದಾರ್ ಎಸಿ ನೇತೃತ್ವದಲ್ಲಿ ತಾಲೂಕು ಕಚೇರಿಯ ಆವರಣದಲ್ಲಿ ಸಭೆ ಆಯೋಜನೆ ಮಾಡಲಾಗುತ್ತೆ. ಸ್ಥಳದಲ್ಲೇ ಸಮಸ್ಯೆ ಆಲಿಸಿ ಪರಿಹಾರ ಮಾಡಲಾಗುತ್ತೆ ಅಂತ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ನಿಲ್ಲಿಸಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತ ಪರಿಣಾಮ ಕೋಲಾರ ತಾಲೂಕಿನ ಗೌಡಹಳ್ಳಿ ಹಾಗೂ ತೊಟ್ಲಿ ಗ್ರಾಮದಲ್ಲಿ ಜನರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯುವ ನೀರಿಗಾಗಿ ಗೌಡಹಳ್ಳಿ ಗ್ರಾಮದಿಂದ ಜನರು ಕಿಲೋಮೀಟರ್ ಗಟ್ಟಲೆ ಸಂಚರಿಸಿ ಬೈಕ್ಗಳಲ್ಲಿ ನೀರು ತರುವಂಥ ಸನ್ನಿವೇಶ ಎದುರಾಗಿದೆ. ಇನ್ನು ತೊಟ್ಲಿ ಗ್ರಾಮಸ್ಥರು ಕಾಕಿನತ್ತ ಗ್ರಾಮಕ್ಕೆ ತೆರಳಿ ಕುಡಿಯುವ ನೀರು ತರ್ತಾ ಇದ್ದಾರೆ. ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬಂಡೀಪುರದಲ್ಲಿ ಸಫಾರಿ ಸ್ಥಗಿತಗೊಳಿಸಲು ಕೇವಲ ರಾಜ್ಯ ಸರ್ಕಾರದಿಂದ ಸಾಧ್ಯ ಇಲ್ಲ, ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಳ್ಳಬೇಕು ಅಂತ ಗುಂಡ್ಲುಪೇಟೆ ಶಾಸಕ HM ಗಣೇಶ್ ಪ್ರಸಾದ್ ಹೇಳಿದ್ದಾರೆ. ಸಫಾರಿ ಸ್ಥಗಿತ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗುಂಡ್ಲುಪೇಟೆ ರೈತ ಸಂಘ ನಡೆಸ್ತಾ ಇದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಅವರು ಪ್ರಾಣಿಗಳ ಸಂತತಿ ಹೆಚ್ಚಾಗಿ ನಾಡಿನೆಡೆಗೆ ಬರ್ತಾ ಇದೆ ಹೊರತು ಸಫಾರಿಯಿಂದ ಅಲ್ಲ ಅಂತ ಹೇಳಿದ್ರು. ಶುರುವಾಗಿ ಇವತ್ತು ಸಮಸ್ಯೆ ಇಲ್ಲ. ಈ ಸಫಾರಿ ಸಮಸ್ಯೆ ಆಗಕ್ಕಿಂತ ಪ್ರಾಣಿಗಳ ಸಂತತಿನೂ ಜಾಸ್ತಿ ಆಗ್ತಿದೆ. ಅದನ್ನ ಅಟ್ ದ ಸೇಮ್ ಟೈಮ್ ನಾವು ಕಂಟ್ರೋಲ್ ಮಾಡಬೇಕು. ಅದು ಕಂಟ್ರೋಲ್ ಮಾಡಲಿಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಸಫಾರಿ ಪ್ರಾಣಿಗಳ ಸಂತತಿ ಕಂಟ್ರೋಲ್ ಮಾಡೋಕ್ಕೆ ಬೇರೆ ಏನೂ ಕಾರಣಗಳಿಲ್ಲ, ಬೇರೆ ಏನೂ ಮಾಡೋಕ್ಕಾಗಲ್ಲ. ನಾವು ಹೋಗಿ ಈಗ ನೀವು ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೈ ಹಾಕ್ತದೆ. ನಾನು ಒಬ್ಬನೇ ಇಲ್ಲಿ ಕೂತ್ಕೊಂಡು ಇಲ್ಲಿ ಈಶ್ವರ್ ಕಂಡ್ರೆ ಡಿಸಿಷನ್ ತಗೊಳಕ್ಕಿಂತ ಆ ರಿಪೋರ್ಟ್ನ ಸೆಂಟ್ರಲ್ ಗೌರ್ಮೆಂಟ್ಗೂ ಕಳಿಸ್ಬೇಕು. ಯಾಕಂದರೆ ಸುಮಾರು ಬೇರೆ ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದ ಕ್ಯಾಮಲ್ ಸಫಾರಿ ಡೆಸರ್ಟಲ್ಲಿ, ಇನ್ನೇ ಬೇರೆ ಬೇರೆ ಕಡೆ ಗುಜರಾತಲ್ಲಿ ಇದೆ, ಎಲ್ಲ ಕಡೆ ಇದೆ. ಅದನ್ನ ನಾವು ಆ ಥರ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಟೈಮ್ ಬೇಕಾಗ್ತದೆ. ಕೇರಳದ ಪಾಲಿಸಿ ಏನಿದೆ ಅದು ಸ್ಟೇಟ್ 3-4 ವರ್ಷದಿಂದ ಅಥವಾ ಅಂತ. ಮೈಸೂರು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರನ್ನ ಕೇಂದ್ರ ಸಚಿವ HDK ಭೇಟಿ ಮಾಡಿದ್ದಾರೆ. ಮೈಸೂರು ಪ್ರವಾಸದಲ್ಲಿರೋ ಕುಮಾರಸ್ವಾಮಿ ಅರಮನೆಗೆ ಭೇಟಿ ನೀಡಿ ಪ್ರಮೋದಾದೇವಿ ಕುಶಲೋಪರಿ ವಿಚಾರಿಸಿದ್ದಾರೆ. ಇನ್ನು ಈ ವೇಳೆ ಕೇಂದ್ರ ಸಚಿವ ವಿ ಸೋಮಣ್ಣ, ಮಾಜಿ ಸಚಿವ CS ಪುಟ್ಟರಾಜು, ಮಾಜಿ ಸಂಸದ ಪ್ರತಾಪ್ ಸಿಂಹ ಉಪಸ್ಥಿತರಿದ್ದರು. ಕೊಪ್ಪಳದ ಶ್ರೀ ಹುಲಿಗೆಮ್ಮ ದೇಗುಲಕ್ಕೆ ಬರುವಂಥ ಭಕ್ತರು ಸಮರ್ಪಕ ರಸ್ತೆ ಇಲ್ಲದೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಹಿಟ್ನಾಳ ಕ್ರಾಸ್ನಿಂದ ಹುಲಿಗೆಯವರೆಗೂ ರಸ್ತೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿದೆ. ರಸ್ತೆ ಅಭಿವೃದ್ಧಿಗೆ KKRDB ಅಡಿಯಲ್ಲಿ 4.25 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ದು
ಶಾಸಕ ರಾಘವೇಂದ್ರ ಹಿಟ್ನಾಳ್ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ರಸ್ತೆ ಕುರಿತು ನ್ಯೂಸ್ 18ನಲ್ಲಿ ವರದಿಯನ್ನು ಬಿತ್ತರ ಮಾಡಲಾಗಿತ್ತು. ಈ ವೇಳೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ರಸ್ತೆ ಅಭಿವೃದ್ಧಿ ಪಡಿಸುವಂತ ಮಾತನ್ನು ಕೊಟ್ಟಿದ್ರು. ಅದರಂತೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ.